ಸಾಕಾಗೋತ್ರಿಯಪ್ಪ ನೀರ್ ಬಿಡು ನೌಕರಿ ಕೆಲಸ ಅಂತ ನಾವು ಅಲ್ರಿ ನಮ್ ಊರಾನ್ ಜನ ಹೆಂಗಸೂರ್ ಜನ ಏನ್ ಸುಮಾರು ಜನ ಅಂತೇನ್ರಿ ನಾನು ಅಲ್ಲ ಇಲ್ಲಿ ಮ್ಯಾನ್ ನೀರ್ ಬಿಟ್ರ ಕೆಳಗಿನ ಹೆಂಗಸೂರ್ ಬೈತಾರ ಒಂದೊಳೆ ಕೆಳ ಬಿಟ್ರ ಮ್ಯಾಗಿನ ಹೆಂಗಸೂರ್ ಬೈತಾರ ಇವ್ರ ಕೈಯಾಗ ಬೇಸ್ಕೊಂಡ್ ನಾತ್ರು ಅಣ್ಣ ಗುಡಿಯಾನ ಉದ್ದಿನ ಗಡ್ಡೆಗೆ ನೋಡ್ರಿ ಅಲ್ರಿ ಸಂಜಿಗ್ ಬಿಟ್ರು ಬೈತಾರ ಮುಂಜಾನೆ ಬಿಟ್ರು ಬೈತಾರ ನಾನು ರಗಡ್ ತೀಸೇನ್ರಿ ಅಕ್ಕಾರ ಟ್ಯಾಂಕರ್ದಾಗ ನೀರಿಲ್ಲ ಕುಲ್ಯಾಗಿಂದ ಕೇಳುದಿಲ್ರಿ ಅವನವನ ಮಠ 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 ಮಧ್ಯಾಹ್ನ ಬಿಸಿಲ ಬಿಡ್ತಾರಿ ರಾತ್ರಿ ಅಗಲಿ ಬಿಟ್ಟು ಕುಲ್ಲ ಆಗಿರ್ತೈತಿ ಅವನವನ್ ಅಗಲಿ ಬಿಡಂದ್ರೆ ಎಲ್ಲಿಂದ ಬಿಡ್ಬೇಕ್ರಿ ನಾವ್ರ ನಮ್ ನೆಳಕ್ ಒಂದ್ ಸ್ವಲ್ಪ ರೆಸ್ಟ್ ಇಲ್ಲ ಅಂದ್ರೆ ಕೇಳುದಿಲ್ಲ ನೋಡ್ರಿ ಅತ್ತಾಯಿಂದ ಬಂದ ಮಿರ್ಕನವ್ರ ಸತ್ಯ ಮೊದಲಲ್ರಿ ಏ ಮಾಮ ನಮ್ಮ ಓಣಿ ನೀರ್ ಯಾವಾಗ ಬಿಡ್ತಿ ಮಾಮ ಅಂತಾಳ್ರಿ ಅವನವನ ಕಾಳ್ರಂಡಿ ಅದ ಅಕ್ಷಯ ಬಂದ್ ಕುಂದ್ರಬೇಕು ನಮ್ ಮುಡಿಯೋ ಸಕ್ಕಮ್ಮಂದು ಕಾಟ್ರಿ ನಮಗ ಏ ಮಾಮ ನಮ್ಮ ಓಣಿ ನೀರ್ ಯಾವಾಗ ಬಿಡ್ತಿ 2 ದಿವಸ ನೀರೇ ಬಿಟ್ಟಿಲ್ಲ ಅಂತಾಳ್ರಿ ಅವನವನ ಅದಕ್ಕೂ ನನಗ್ ಯಾರ್ ಕಾಡ ತಪ್ಪಿದ್ರು ಅಪ್ಪ ನಿಂಗಾನಾರ್ ಉಣ್ಯಾಗ ಅಂದ್ರು ಕಾಡ್ ತಪ್ಪಾಕೋದಿಲ್ರಿ ಅಪ್ಪ ಅವನವನ ನಿಂಗಾನಾರ್ ಪಡಿಯಮ್ಮ ಅಲ್ಲಿಗೆ ರುಕ್ಮಮ್ಮ ಇಬ್ರು ಕೂಡ ಬಂದ್ಬಿಡ್ತಾರ್ರಿ ಏ ಕಿಂಗ ಬಾಡ್ಯ ನಮ್ಮ ಊರಿಗೆ 2 ದಿವಸ ನೀರ್ ಬಿಟ್ಟಿಲ್ಲ ಅಂತಾಳ್ರಿ ಅವನವನ ಒಂದ ಸವಣ ಒಟ 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 ಬೈತಾರ್ರಿ ನನಗೂ ಸಾಕ ಒಂದ್ ತೀರ್ಮಾನ ಮಾಡಿ ನೋಡ್ರಿ ಅವನವನ ಎಲ್ಲಾರ ಮನಿಗ್ ವಾಲ್ ಕುಂದರ್ಸ್ಯ ತಟ ತಟ ಹನಿ ಹನಿ ನೀರ್ ಬಿಡೋಕ ತೀರ್ಮಾನ ಮಾಡಿ ನೋಡ್ರಿ ಅವನವನ ಗಡಿಬಿಡಿ ಮಾಡಿ ಬಾರಲ್ಲ ಹುಡುಗಿ ಆಡೋನು ತಿನ್ನಪಾನೆ ಗಡಿಬಿಡಿ ಮಾಡಿ ಬಾರಲ್ಲ ಹುಡುಗಿ ಆಡೋನು ತಿನ್ನಪಾನೆ ಬಂದ್ರೆ ಮಾಮನ ಬುಲೆಟ್ ಗಾಡಿ ಒಡೆ ಪಡ 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 ಒಡೆ ಪಡ 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 ನತೆ ಕಮವರ ಪಿಕಿ ಪಿಕಿ ನೋಡತರ ಮನದಾಗ ಕೈತಿ ಮನದಾಗ ಕೈತಿ ಮಾವ 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 ಬಾದಾಮಿ ಪೀಸ ನೀ ಬಾಳ ನೈಸ ಬಂಟ್ನೂರು ಕೊಡ್ತಾರ ಕಿಸ ಚಲುವಿನ ಚಿತ್ತಾರ ನಾವು ಗುಣು ಎತ್ತಾರ ಚಲುವಿನ ಚಿತ್ತಾರ ನಾವು ಗುಣು ಎತ್ತಾರ ಬಾದಾಮಿ ಪೀಸ ನೀ ಬಾಳ ನೈಸ
ಬರ್ಸಿ ನನ್ನ ನೀರಿಗೆ ಹೊಂಟ ಬರ್ಸಿ ನಾನು ನೀರಿಗೆ ಹೊಂಟ ಒಂದ ಹೊಡೆದಕ್ಕ ಕವಾಟಿಗೆ ಹೋದ್ ನೋಡವ ಹೊಡಿತು ಯವ್ವ ನನ್ನ ಕೂಡ ಹೊಡಿತು ಏ ಯಾವ್ಲೇ ಜೋಕ್ ಮರ ಹಳೆ ಜೋಕ್ ಮರ ಅಪ್ಪ ಮುರಿತ್ರು ಅಪ್ಪ ನನ್ನ ರಾಡ ಮುರಿದೋತ್ರು ನೋಣ ಇವ ಯಾರ ಯಾವ್ಲೇನಿ ಕಣ್ಣಿಗೆಣ್ಣರ ಕಾಣಿಸ್ತಾವಿಲ್ಲ ನಾ ಯಾರಂತ? ತಡಕೋ 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 रुको जरा ನೀ ಯಾರ सबर करो ನೀ ಯಾರ फुर्सत नहीं क्या तुम्हें ಯಾಕಲೆ ಯಾರ್ ನೀನು ನಾನಾ ಯಾಕಲೆ ನೀನ್ ರೋಡ್ನಾಗ ಸರ್ದಾರ ಅಂತ ನೀನ್ ರೋಡ್ನಾಗ ಕಸ ಬೆಳೆವು ಏನ ರೋಡ್ ರಿಪೇರಿ ಮಾಡವು ಏ ಹುಡುಗಿ ನಿನಗೆ ಹೆಂಗಾರ ಕಾಣಿಸ್ನ ಅಂತನ ನಿನ್ನ ಕಣ್ಣಾಗ ಏನ ಅರೆ ಬಂದ ಕಣ್ಣಿ ಪರಿ ಬಂದನ ಜವಾರಿ ಪೋರಿ ಹೌದಲೆ ಕುರಸಾಲೆ ನನ್ನ ಕಣ್ಣಿಗೆ ಪರಿ ಬಂದವನ ಅಂತ ಕೇಳಾಕತ್ತಿ ಅಲ್ಲೇ ನಡು ದಾರ್ಯಾಗ ರೋಡ್ ರಿಪೇರಿ ಮಾಡೋರಂಗ್ ಹಿಡ್ಕೊಂಡ್ ನಿಂತೆ ಉದ್ದಂದು ಅದ ನೋಡಿದ್ರ ನಾ ಎಲ್ಲ ರೋಡ್ ರಿಪೇರಿ ಮಾಡವ ಅಂತ ತಿಳ್ಕೊಂಡಿದ್ದೆ ಅದು ಹೋಗ್ಲಿ ಬಿಡು ಯವ್ವ ಇದೇನಾ ಉದ್ದಂದು ಇದ ನಿಮ್ಮಂತವ್ರ ಹೆಂಗಸೂರ್ಗೆಲ್ಲ ನೀ ಎರಡು ಕೈಯಾಗ ಎಣ್ಣೆ ಹಚ್ಚಿ ಲಾಬು ಲಾಬು ಲಾಬ್ ಹೋಗೋದ್ರಲ್ಲ ನೀರ್ ಬಿಡೋದ್ ಬಡ್ಕೋದ್ರಲ್ಲ ಇದಾವಲ್ಲಿ ನನ್ನ ಪಾನ ಓ ಗಂಡ ಮಗು ಅಂದ್ರ ನೀ ನೀರ್ ಬಿಡವನ ನೀರ್ ಬಿಡು ವಾಟರ್ ಮ್ಯಾನ್ ಇವನ ಎಲ್ ರೋಡ್ ರಿಪೇರಿ ಮಾಡವ ಅಂತ ಮಾಡಿದ್ಯಾ ಈ ಊರ ಏ ಅಣ್ಣ ಜವಾರಿ ಬಾಳಿ ಅಣ್ಣ ಈ ಊರ ಹೆಂಗಸೂರ್ಗೆಲ್ಲ ನೀ ಸಪ್ಲೈ ಮಾಡೋ ಸರ್ದಾರ್ ಅಂದ್ರ ನಾನ ನೋಡ ಯಾಕಂದ್ರ ಈ ಊರ ಪಂಚಮಿ ಉಳಿಮ್ನು ಮರಿತಾರ ಕರೆ ನಾನು ಮಾತಾಡ ಯಾರು ಮರಿದಿಲ್ಲ ಹುಡುಗಿ ಯಾರು ಮರಿದಿಲ್ಲ ಯಾಕೋ ನಿನ್ ಯಾಕೆ ಮರಂಗಿಲ್ಲ ಯಾಕಂದ್ರ ಈ ಊರಾಗ 10,000 ಮಂದಿ ಬುದ್ಧಿ ಕಡಿಮೆ ಐತ್ ಕರೆ ನಾ ಬರೋವರೆಗೂ ಈ ಊರಾಗ ಒಂದ್ ನಳ ಸಹಿತ ಅದಕ್ಕೆಲ್ಲ ನಾ ಬಂದ ಮ್ಯಾಲ ಮನಿಗೆಲ್ಲ ನಳ ಮಾಡಿ ವಾಲ್ ಕುಂದ್ರಿಸಿ ನೀರ್ ಸಪ್ಲೈ ಮಾಡಿಕ ನನ್ಗೆಲ್ಲಾರು ಶಾಣೆ ಅಂತ ಕರ್ದಾರ್ಲಿ ಹುಡುಗಿ ಅದಕ್ಕ ಹೆಂಗಸೂರ ಯಾರು ಮರಿಲತ್ತೇನು ಒಳ್ಳೆ ಹುಡುಗಿ ಯಾರು ಮರಿಲತ್ತೇನು ಓ ಹಿಂಗ ಹೋಗ್ಲಿ ಬಿಡು ಹಂಗಾರ ನೀರ್ ಬಿಡಕತ್ತಿ ಎಷ್ಟು ವರ್ಷ ಆತ್ ನೀ ನಾ ಕೆಲಸ ಮಾಡಾಕತ್ತೆ 8 ತಿಂಗಳು 9 ಬಿದ್ದತ್ಲೆ ಹುಡುಗಿ ಇದು ಒಂದ ಕೆಲಸ ಮಾಡಂಗಲ್ ಮತ್ತ ಕಾರನು ಕುಡ್ತಾನ ಇಟ್ಟಿಂಗಿರ್ನು ಬೇಸ್ತಾನ ಮಾಡಂದ್ರ ನಿನ್ನೂ ಮಾಡ್ತಾನ ಯಾಕಲೆ ಹೆಂಗೈತೆ ಮೈಯಾಗ ಏನದು ನೀ ನನ್ನ ಮಾಡೋದು ಅದಲ್ಲೇ ನೀ ಮನಿ ಕೆಲಸ ಮಾಡ್ತಾನಂತ ಏನ್ ಹೇಳ ಅದಕ್ಕ ಅಂತೇನ್ರಿ 9 ತಿಂಗಳಾತು ಪೈಪ್ ತುಂಬಿ ನೀರ್ ಯಾಕೆ ಹೊರ ಬರೋವಲ್ಲೋದ ನನಗೆ ಗೊತ್ತಾತ ಏ ಹುಡುಗಿ ಇನ್ ಮುಂದ ಈ ಊರ ಬಡತನ ಅನ್ನೋದಿಲ್ಲ ನೋಡ ಯಾಕಂದ್ರ ಈ ನೀರು ಉರುಮಟ ನೀ ಅಂಜಬೇಡ್ಲೇ ಹುಡುಗಿ ಅಂಜಬೇಡ ಸಾಕು ಮುಗಿಸ್ಲೆ ನೀ ನೀರಿಲ್ಲದ ಖಾಲಿ ಪೈಪಿನ ಸುದ್ದಿ ಅಲ್ಲೇ ಊರಾಗ 4 ದಿನ ಆತು ಕುಡ್ಯಾಕ ನೀರಿಲ್ಲ ಮತ್ತ ಊರಾಗ ಬಡತನ ಇಲ್ಲ ಅಂತ ಬೇರೆ ಹೇಳ್ತಿದಿ ಅಲ್ಲೋ ನೀ ನೀರ್ ಬಿಡ್ಲಾರ್ದಕ್ಕ ನನ್ನ ಕೂಡ ನೋಡಲ್ಲ ನೀರಿಲ್ಲದ ಬಾಯಿ ತಕ್ಕೊಂಡು ಕುಂತೈತಿ ಲೇ ಸರಳ ನೀರ್ ಬಿಟ್ಟಿ ಚಲೋ ಆತು ನೀರ್ ಬಿಡ್ಲಿಲ್ಲ ಅಂದ್ರ ನಿನ್ನ ಊರ ಬಿಡಿಸ್ತೀನಿ ಹುಷಾರೇ ಸ್ವಲ್ಪ ತಡ್ಕೋರ ಹುಡುಗಿ ಇಷ್ಟ ಕೆಲಸ ಮಾಡ್ತಿ ನಿನ್ ಕೊಡ ಇವತ್ತ ತುಂಬಿಸೆ ಕಳಿಸ್ತಾನ ಏನ ತುಂಬಿಸ್ತೀನಿ ಅವನವ್ನ ನಿನ್ನ ಪೈಪಿಗೆ ಜಂಗತ್ತು ಹೊಂಟತಿ ನೇಂಗ ತುಂಬಿಸ್ತೀನಿ ನನ್ನ ಕೊಡನಿ ನೀರಿಂದ ಅಂಜಬೇಡ್ಲಿ ಹುಡುಗಿ ಒಂದ್ ಸ್ವಲ್ಪ ತಡ್ಕೋ ಕರೆಂಟ್ ಬಂದ ಮ್ಯಾಲ ಪಂಚಾಯತಿಗೆ ಹೋಗಿ ಬರ್ತಾ ಬಡದ್ನಿ ಅಂದ್ರ ಖಾಲಿ ಪೈಪ್ ಎಲ್ಲ ನೀರು ಹೋಗ್ತತ ಅವನಿ ಕಣ್ಣು ಮುಚ್ಕಂತ ಕೊಡ ತುಂಬತಾಳ ಸೋರ್ತತ ಹುಡುಗಿ ಸೋರ್ತತ ಹೌದು ಗಂಡಸ ಬಾಯಿಲ್ ಹಂಗಾರ ಕಡತ ಕುಯ್ತ್ ನೋಡಿ ತುಂಬಿಸ್ಲೆ ನನ್ನ ಕೊಡ ತುಂಬಿಸ್ಲೆ ಯಾವ ಅಂತೀನಿ ತುಂಬಸ ಏನಂದೆ ನಾನು ಜೋಕ್ ಮಾರ ಅಂತ ಕೊಡ್ತಿ ಈ ಊರ ಹೆಸರು ಸಹಿತ ಯಾರು ಕರ್ದಿಲ್ಲ ನನ್ನ ನೀ ಜೋಕ್ ಮಾರ ಕರ್ದಿ ಅಂತ ಹೊಸ ಬಾಳ ಬಿಡ್ತೀನಿ ಕರೆ ನಿನ್ ಕೊಡ ತುಂಬಿಸ್ ಕಳಿಸ್ತೀನಿ ಒಂದ್ ಸ್ವಲ್ಪ ತಡ್ಕೋ
ತುಂಬಿಸ್ಲಾರ್ದ ಏನ ಮಾಡ್ತೀಯಪ್ಪ ತಗೊಳಂಗಿಲ್ಲನ ತಿಂಗಳ ಪಗಾರ ಈ ಮಂಗ್ಯಾನ ಮಕ್ಳು ಕೊಡು ಪಗಾರ ಎದಕ್ಕ ಅಂಬರ್ಬೇಕಲ್ಲ ಅಪ್ಪ ನನಗ ಒಂದ್ ಪ್ಯಾಂಟ್ ಸಹಿತ ಬರೋಲ್ಲ ಈ ಮಂಗ್ಯಾನ ಮಕ್ಳು ಕೊಡು ಪಗಾರದಾಗ ಅಂತಾನೆ ಅದಕ್ಕ ಆ ಪೇಡ ತಗೊಂಡಿಲ್ಲ ನೀ ಗೊತ್ತಾತ ನನಗ ಆತ ಬಿಡು ಹಂಗಾರ ನಿನ್ನ ಪಗಾರ ಎಟ್ಟ ಬರ್ತ ಅದನ್ನ ಹೇಳು ಏನ್ ಕೇಳ್ತಿ ಬಿಲ್ಲೆ ಹುಡುಗಿ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾರೋ ನನಗ 3,000 ರೂಪಾಯಿ ಪಗಾರ ಸಾಲಲ್ಲ ಅಲ್ಲೋ ನಿನಗ ಏನಾರ ಮಾಡ್ತೀಯ ಅದನ್ನ ಏನ್ ಕೇಳಿ ಹುಡುಗಿ ಫೋನ್ಯಾ ಮಾತಾಡಕ್ 1,000 ರೂಪಾಯಿ ಬೇಕು ನೋಡ್ ನನಗ ನಾ ಕೊಡೋ ಕಿಮ್ಮತ್ ನರ್ಬಿಗ್ 1,000 ರೂಪಾಯಿ ಬೇಕು ನೋಡ ನಾ ತಿನ್ನೋ ಸೇದೋ ಪಟ್ಟಿ ಅಂಗಡಿ ಮಂಜಾಕನ ಅಂಗಡಿಗೆ 1,000 ರೂಪಾಯಿ ಬೇಕು ನೋಡ ಈ ಮಂಗ್ಯಾನ ಮಗಳು ಕೊಡೋ ಪಗಾರ ನನಗ ಅಂಬುರ್ದ ಹುಡುಗಿ ಅಂಬುರ್ದಲ್ಲ ಆ ತಗೋ ಆಂಟಿಗಳಿಗೆ ರಿಚಾರ್ಜ್ ಮಾಡಿಸಿ ಅವನು ತಿಂಗಳ ಪಗಾರ ಖಾಲಿ ಆಗಿರ್ಬೇಕು ಇವಂಗ ಗೊತ್ತಾತ್ ನನಗೆ ಹೋಲ್ ಬಿಡು ಅಲ್ಲೂ ಎಲ್ಲಾ ಖರ್ಚು ನೀನ ಮಾಡ್ತೀನಿ ಅಂತಿದಿ ಪಾಪ ಮನೆಗೂ ಏನು ಕೊಡ್ತಿದಿ ಪಾಪ ಹೋದು ಮನ್ಯಾಗ ಯಾರ ತದಾರ ಕೊಡ್ಲಿ ಹುಡುಗಿ ನನ್ನ ಪಾಲಿಗೆ ಒಂದ್ ಮನ್ಯಾಗ ಒಂದ್ ಹೆಣ್ಣು ಸದ ಜೀವ ಸಹಿತ ಇಲ್ಲ ಮನೆಗೆ ಎಲ್ಲಿಂದ ಕೊಡ್ಲಿ ಹುಡುಗಿ ಅಂದ್ರ ನಿಂದಿನ್ನು ಮದುವೆ ಆಗಿಲ್ಲನ ಏ ನಿನ್ನ ಹೆಸರೇನಾ ಈ ಊರಾಗ ಹೆಂಗಸರ್ ಕೈಯಾಗ ಸಿಕ್ಕ ಈಟಾಗ್ಯದ ನೋಡ್ಲಿ ಹುಡುಗಿ ನನ್ನ ದಸರ ಎಲ್ಲಾರು ನೀರ್ ಬಿಡು ಏಟಾಗೈತಿ ಈಟಾಗ್ಯದ್ಲಿ ಹುಡುಗಿ ಕಾಣ್ಲಾರ್ದಂಗ ಮಾಡ್ಯಾರಲ್ಲೋ ಮರ್ರಿ ಅಲ್ಲೇ ಹುಡುಗಿ ನನಗ್ ಎಲ್ಲಾರು ನೀರ್ ಬಿಡು ಕಿಂಗು ಮಾಮ ಅಂತ ಕೊಡ್ತಾರ ಅದು ಹೋಗ್ಲಿ ಬಿಡು ನಿಂದ ಹೆಸರೇನು ನಿಂದ ಯಾವ್ರು ಒಂದು ಗೊತ್ತಾಗಲ್ದಲ್ಲಿ ಅಪ್ಪ ನನಗ ಆ ಹೆಸರು ಕಂಡ್ರ ಇರಿಟೇಟ್ ಆಗುತ್ತೋ ನನಗ ಒಳ್ಳೆ ಮಳ್ಳ ಯಾಕೆ ಕೇಳ್ತೀರಿ ನಿಂದರ ಇಟ್ಟರ ಮಾಡ್ಯಾರ ನಂಗೆ ಉಳಿಸೇ ಇಲ್ಲ ಕಲಾಸ ಆಗೈತೆ ಅವನು ನನ್ನ ಹೆಸರು ಹೇಳ ಹೇಳಿ ಹುಡುಗಿ ಒಬ್ರು ಸಂಗೀತ ಅಂತಾರ ಒಬ್ರು ಸಂಗವ್ ಅಂತಾರ ಒಬ್ರು ಸಂಗಿ ಅಂತಾರ ಅಂದಂಗ ನೀ ಕಾರ್ಬಾರಿ ಮಗಳ ಅಂದಂಗ ಆತ ಅಲ್ಲ ಇವನವನ ಅಲ್ಲೋ ನನ್ನ ಹೆಸರು ಕೇಳಿದ್ಕೂಲೆ ನಾನ ಕಾರ್ಬಾರಿ ಮಗಳು ಅನ್ನೋದು ನಿನಗೆ ಹೆಂಗ್ ಗೊತ್ತಾತ ಏ ಸಂಗಿ ನೀ ಕಾರ್ಬಾರಿ ಮಗಳ ಅನ್ನಾರ ಕರಿಲ್ಲ ಏನ್ ಮಾಡ್ಲಿ ನಾ ನಿನ್ನ ಸ್ವಾದರ ಮಾವ ನೀನು ನಮ್ಮ ಅತ್ತಿ ಮಗಳ ನಿಮ್ಮ ಪ್ರೀತಿಯಿಂದ ಯಾವಾಗಲೂ ನಿನಗ ಸಂಗೀತ ಅಂತ ಕೊಡ್ತಾನ ಅಂದಂಗ ಹೋಲಿ ಬಿಡು ನಿನ್ ನೋಡಾನ ಒಂದ್ ನಮ್ಮನೆ ಶುರು ಆತಲ್ಲಿ ಅಪ್ಪ ನನಗ ಏನು ತಂಡಿ ಜ್ವರ ಅಯ್ಯೋ ನೀನ ನನ್ನ ಮಾವೇನೋ ಬಾರೋ ನನ್ನ ಮಾವ ಕೊಡ್ಲಿಕ್ಕಾಮ ಮತ್ತೆ ಆಗಲ್ಲ ಇದೊತ್ನಾಗ ಜಾಡ್ಸಿ ಸುಂದ್ರಿ ಮನ್ಯಾಗ ಅದಾಳ ಕರಿತೀನಿ ಬಾರೋ ತರುತ್ತೀನಿ ಕಾರ ಮಾಡೂನು ಹಾಲಿಯ ಟೂರ ನೀ ರೊಕ್ಕ ಬಂಗಾರ ಜೀವನ ಮಾಡೂನು ಹೈಪೈನ ಜೋರ ಮೇಡಮ್ಮರ ಏನ ಹೇಳಪ್ಪ ಸಟ್ ಬಡ್ಕೊಂಡ್ ನೋಡುನು ಎಲ್ಲಾರ ಬಡ್ಕೊಂಡಿ ಬಿಡ ತಿಂಡಿ ಇದ್ರ ಡೊಲಕ್ ಬಾರಿಸ್ತಿ 1 2 3 4
ನಾಕ ನಾಕ ಎಂಟ ಹರ್ಕೋರ್ ನನ್ನ ಮೊಮ್ಮಗ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ಎಣ್ಣಿ ಮೇಲೆ ಎಣ್ಣಿ ಚುಮ್ನಿ ಎಣ್ಣಿ ನಿನ್ನ ತಲೆಯಾಗ ನಾನು ಹೋಗ್ಕೊಂಡ್ಬಿಡ್ತೇನೆ ರಗಡ ಮಾಡಿ ನೀ ರೊಕ್ಕ ಬಂಗಾರ ಓ ಬಾ पीछे देखो पीछे पापा आ गया ಎಲ್ಲಿ ಹೋತ್ರಿ ಅಂತ ನನ್ನ ಹಾಳಾದ ಮಗಳ ಎಲ್ಲಿ ಹೋದ್ಲ ನನ್ನ ಮಗಳ ಕಾಲ ಸಾಕಾಗಿ ಹೋತ್ ನೋಡ್ರಿ ಅಲ್ರಿ ಅಲ್ರಿ ಎಲ್ಲ ನೀನು ತಳದ ಸಾಕಾಗೈತಿ ಅಲ್ರಿ ನನ್ನ ಮಗಳ ಸಾಕ ನೀರು ತುಂಬ್ಕೊಂಬ ಅಂತ ಹೇಳ್ತಾ ಅಲ್ಲೇ ಹೋಗಿ ನಿಂತಾಳ್ರಿ ನನ್ನ ಮಗಳ ಕಾಲ ಸಾಕಾಗಿ ಹೋತ್ ನೋಡ್ರಿ ಸಂತಿ ತರಾಕ್ ಹೋದ್ರು ಆ ಕಾಡಿ ಹೋಗ್ತಾಳ ಮೊಸರು ಮಾಡಕ್ ಹೋದ್ರು ಆ ಕಾಡಿ ಹೋಗ್ತಾಳ ನೋಡ್ರಿ ಅಲ್ರಿ ನೋಡ್ರಿ ಊಟ ಆದ್ರೂ ಇನ್ನೂ ಬರುವಲ್ಲ ಈ ಬೇಬರ್ಸಿ ನನ್ನ ಮಗಳ ಏನು ನಿಮ್ಮ ಅವನ ಇಲ್ಲಿ ನಿಂತು ಏನ್ ನಡ್ಸಿದ್ರಿ ಅದ್ಯಾಗ ಯಪ್ಪ ಅಪ್ಪ ಹೇಳುವ ಮಗಳ ಅಪ್ಪ ನೀರಿಗಂತ ನಾ ಟಾಂಕಿ ನೀರಿಗೆ ಹೋಗಿದ್ನ್ಯಾ ಯವ ಕೇಳ್ಬೇಕಾರ 2 ದಿನ ಮಳಿ ಗಾಳಿಗೆ ಊರ ಕರೆಂಟ್ ಇಲ್ಲಂತ ಕರೆಂಟ್ ಹೋಗಿ ಟಾಂಕಿದಾಗು ನೀರ್ ಖಾಲಿ ಆಗ್ಯಾವು ಅದಕ್ಕೆ ನೀರ್ ಬಂದ ಮೇಲೆ ತುಂಬಿಕೊಂಡು ಹೋದ್ರಾತು ಅಂತ ನಿಂತಿದ್ದೆ ಯವ್ವ ಮಗಳ ಈ ಮಗ ಬಾ ಸುಮಾರು ಅದಾನ ಯಾಕಂದ್ರ ಯಾಕಂದ್ರ ನೀನು ಕೊಡ ತುಂಬಿಸಿ ಕಳಿಸ್ನಂತ ಹೇಳಿ ಏನಾರ ತುಂಬಿಸಿ ಕಳಿಸಿದ ಅಂದ್ರ ಇದ ಕಾಡ್ಲಿ ಗಿಡಕ್ಕೆ ನುಚ್ಚಿನ ಕ್ಯಾಚ್ ನೇನ್ ಹಾಕು ಸಾಯ್ದ ಗ್ಯಾರಂಟಿ ನೋಡು ನಿಮ್ಮ ಅವನ ನಮಸ್ಕಾರ ರೀ ಕಾರ್ಬಾರ್ ಸ್ವಾದ್ರಮ್ಮ ಅವ್ರಿಗೆ 2 ದಿವಸ ಆತಲ್ರಿ ಮಾವಾರ ಭೇಟಿ ಇಲ್ಲಲ್ರಿ ಏನ್ ಮಾಡುದ್ ಬಿಡ್ರಿ ಮಾವಾರ ನಿಮ್ ಮಗಳ ನಸಿ ಭಾಳ ಸುಮಾರು ಐತ್ರಿ ಅಪ್ಪ ಇವತ್ತ ಅಲ್ರಿ ಕೊಡ ತುಂಬ್ಕೊಳಕತ್ ಬಾಳ್ರಿ ಕರೆಂಟ್ ಹೋಗ್ಬಿಟ್ರಿ ಅವನವನ ಅದ ಕರೆಂಟ್ ಬಂದ ಮ್ಯಾಲ ತುಂಬಿಸಿ ಕಳಿಸ್ಬೇಕತ್ತಿತ್ತು ನೋಡ್ರಿ ಮಾವಾರ ಯವ್ವ ಮಗಳ ಕರೆಂಟ್ ಬಂದ್ಮೇಲ ತುಂಬ್ಕೊಂಡ್ ಆಯ್ತು ನಡಿಯವ ನಿಮ್ಮ ಮಗನ್ ಜೋಡಿ ಭಾಳ ನಿಲ್ಬೇಡ ಸಮಾಧಾನ ಮಾಡ್ಕೋ ಇಷ್ಟೊತ್ತನ ನಿಂತೀನಿ ಅಂತ ಈಗೇನು ಕರೆಂಟ್ ಬಂದು ಟಾಂಕ್ಯದಾಗ ನೀರು ಫುಲ್ ಆಗ್ಬಿಡ್ತಾವು ನಾ ತುಂಬ್ಕೊಂಡ್ ಬರ್ತೀನಿ ನೀ ಗರ್ಕು ಚಲೆ ಜಾವ್ ಆಯ್ತವ ಮಗಳ ನೀವ ನೀನ ನನ್ನ ನಿನ್ ಸಾಧನ ಮಾವ ಅಂತ ಹೇಳಿ ನಿನ್ ಜೋಡಿ ಸಲಿಗೆಯಿಂದ ಬೇಡವ ಮಗಳ ಯಾಕಂದ್ರ ಇವ ನನ್ನ ತಂಗಿ ಮಗವ ಇವ ಆತವ ದೌಡ್ ಬಾ ನಂದ ಸ್ವಲ್ಪ ಕೆಲಸ ಐತಿ ನಾ ಸಾವುಕಾರ ಮನಿಗೆ ಹೋಗ್ಬೇಕವ
ಇಲ್ಲೇ ಈ ಮಗನ್ ಮಸೂರಿ ನೋಡ್ಕೊಂಡ್ ನಿಲ್ಬೇಡವಾ ಬಂದ್ ದೌಡ ನಡಿಯೋ ನೌನ ನಡಿ. ನಾ ಯಾರ ಮಗಳು? ನಿನ್ನ ಮಗಳು. ನೀ ಎಲ್ಲಿ ಹೋಗಿ ಅನ್ನೋದು ನನಗೆ ಗೊತ್ತಿಲ್ಲೇನು ನಿನ್ನವನ. ಅಲ್ಲವಾ ಎಲ್ಲಿ ಹೋಗ್ತಾನಂತ ಸಂಶಯ ಪಟ್ಟಿ ಆ ಸಂಜೆ ಮನೆ ಸಂಗವನ ಹತ್ರ ಶೆಡ್ಡಿ ಕರ್ಕೊಂಡ್ ಹೊಂಟಿ. ಇಲ್ಲವಾ ನಮ್ಮ ಏನಿದ್ರು ಒನ್ಲಿ ಚಾಪುರ ಅದಾವ. ಹೌದು ಕೌಸ್ಗ. ಬ್ಯಾಡಪ್ಪ, ಈಗ ಮಳಿಗಾಳಿ ಬೀಸತಿ, ಚಪ್ರ ಹಾರಿ ಹೊಕ್ಕವು. ಆಯ್ತವಾ ದೌಡ್ ಬಾ, ನಾ ಇನ್ನು ಬರ್ತೇನೆ. ಅಪ್ಪ ಏ ಗಿಡ್ಡಿ ಯಾಕೋ ನಮ್ಮಪ್ಪ ಅಂದ್ರೆ ಏನ್ ತಿಳಿದ್ಯೋ ನೀನು? ಏನ್ ತಿಳ್ದೇನ್ರಿ ಮಾವ್ರ? ನಮ್ಮಪ್ಪ ಅಂದ್ರೆ ಏನು? ನಮ್ಮಪ್ಪ ಅಂದ್ರ ದೇವ್ರ ಸಾಮಾನ್ ಇದ್ದಂಗ. ಏ ಅಲ್ಲ, ಇದು ದೇವರ ಸಮಾನ. ಏ ಯವ್ವ ಮಗಳ ಓಯಪ್ಪ, ಸಾಮಾನ ಅಂದ್ಯಲ್ಲ ಏನದ? ಅಲ್ಲಪ್ಪ ಸಮಾನ, ದೇವರ ಸಮಾನ. ಮತ್ತ ಸಮಾನ ಅಂದ್ರೆ ಅಲ್ಲ ಬರಮ್ಲಿಂಗ ಕೈ ಮುಗಿಬೇಕ, ಅದನ್ನ ಬಿಟ್ಟ ಸಾಮಾನ ಅಂದ್ಯಲ್ಲ ಮತ್ತ ಹಂಗಲ್ಲಪ್ಪ, ದೇವ್ರ ಸಮಾನ. ಹಿಂಗ ಅಂದ್ಯ ನೀನ್ ಅವನ? ಹ್ಞೂ ಅಪ್ಪ. ಮತ್ ನಾ ಬ್ಯಾರೆ ತಿಳ್ಕೊಂಡಿದ್ನಲ್ಲ. ಅಪ್ಪ ಹೇಳವ ಮಗಳ. ತಂದೆಯೇ ದೇವರು, ನಿನ್ನ ಬಗ್ಗೆ ನಾ ಹಂಗ ಮಾತಾಡ್ತೀನಿಪ್ಪ. ಆತವಾ ನಾನು ಹುಟ್ಟಿಸ್ಬೇಕಾದ್ರ ಅಷ್ಟಿಷ್ಟು ಕಷ್ಟ ಪಟ್ಟಿಲ್ಲಪ್ಪ. 6 ತಿಂಗಳ ಗುದ್ದಾಡಿ 3 ಚಾದರ 6 ಕೌದಿ ಹರಿದು ಈ ಪರಿ ಸಣ್ಣಾಗಿ ಈ ಪೀಸ ತೆಗ್ದ ನಮ್ಮಪ್ಪ. ಆತವ ಮಗಳ, ಅದ ನೆಕ್ಸ್ಟ್ ಪಿಕ್ಚರ್ ಬಾಕಿ ಐತವ ಮಗಳ, ನಾ ಬರ್ತೀನಿ. ನಿನ್ನ ಮಗಳಕ್ಕೆ ಭಾರಿ ಬೀತ ಏನ ಬೆಳೆಸಿದಿ ಕಟ್ಟ ಬೀಸ ಏ ಮಾವ ನಿಮ್ಮ ಅಪ್ಪ ಅಂತರೂ ವಾದ. ಇದು ರೂಪ್ನ್ಯಾಗ ಇನ್ನೊಂದು ಒಗದ ಬಿಡ್ಲ. ಸೆಲ್ಫಿ ಕೊಡ್ತೀರೇನ್ರಿ? ಛತ್ರಿ ಇಲ್ಲ ಬಿಟ್ಟಿಗೆ ನಾವು ಕೊಡ್ತೀರೇನ್ರಿ? ಹೋಗೋದ ಎದಕ್ಕೂ ಬರೋದು, ಛತ್ರಿ ಬಿಟ್ಟು ಹೋಗಿ ಅವನವನು. ಒಯ್ಯ ಮೂಲಿಗೆ ಸೆಲ್ಫಿ ಕೊಡ್ತೀರೇನ್ರಿ? ಸಸ್ತಾದಾಗ ಒಯ್ಯ ಇನ್ನೊಂದ. ಯಾರಿಗೆ ಬೇಕು ನಿನ್ ಋಣ? ಋಣ ತಗೋ ಬೇಡತನ. ನಡಿ ಹೋಗೋಣ.
ರೈಟ್ ಹೋಗಿಲ್ಲ ಇನ್ನೊಂದ ವರ್ಣಪದಾನಿ ಕುಣಿಯಕ ನಿಂತರ ಜಿಗದ ಜಿಗಿತನ ಮೂರಮಣ ಬೇಗ ಪಸಂತ ಬಡ್ಕೊಂಡು ಬಂದರ ಏನ ಚಂದ ನಾರಿ ತಾಳ ಪರಿಮಳ ಇದ್ದಾಗ ಸಣ್ಣಾಗಿ ನಾನಿ ಪಪ್ಪ ತಿನ್ನಾಗಿ ಆಗ ಮ್ಯಾಲ ದೊಡ್ಡಾಗಿ ರೀಲ್ಸಿನ್ಯಾಗ ಮೆರಿಯಾಗಿ ಏ ಗಿಟ್ಟಿ ವಾವ್ ಹೆಂಗ್ ಕಂತೀರಿ ಗೊತ್ತನ್ರಿ ಸೇಮ್ ಕತ್ತಿಗತೆ ಪ್ರಿಯೆ ಸೇಮ್ ಹಂದಿಗಚ್ಚೆ ಸೇಮ್ ಕತ್ತಿಗತೆ ಸೇಮ್ ಹಂದಿಗಚ್ಚೆ ಸೇಮ್ ಕತ್ತಿಗತೆ ಎಬಸ್ ಕಳಿಸ್ರಿ
ಸಮಾಜದಲ್ಲಿ ಶ್ರೀಮಂತನಾಗಿ ಮೆರೆಯಬೇಕಂದ್ರೆ ಮೂರೇ ಮೂರು ದಾರಿ. ಈ ಸಮಾಜದ ಜನರಿಗೆ ಕೋಟ ನೋಟ್ ಬಿಸ್ನೆಸ್ ಮಾಡಬೇಕು. ಈ ಹಳ್ಳಿಯ ಬಡ ಜನರಿಗೆ ಮೋಸದ ಬಲೆಯಲ್ಲಿ ಬೀಸಿ ನನ್ನನ್ನೇ ಮಾಡಿಕೊಳ್ಳಬೇಕು. ರಂಗೇಗೌಡ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿನ್ನ ಹೇಗಾದ್ರೂ ಮಗಳು ಮಾಡಿ ನಿನ್ನಂತೆ ಇರುವ ಜನರನ್ನು ನನ್ನ ವಶದಲ್ಲಿ ತೆಗೆದುಕೊಳ್ಳಲೇಬೇಕು. ಲೇ ರಂಗೇಗೌಡ, ನಿನ್ನ ಸರ್ವಾಸ್ತಿಗೆ ನಾನೇ ವಾರಸ್ಥರಾಗಿ ಮೆರೆಯಲೇಬೇಕು. ದ್ರಾಕ್ಷಿ ಹಣ್ಣಿನಂತ ರಸ ತುಂಬಿ ನಿಂತಿರುವ ನಿನ್ನ ತಂಗಿ ರಂಜಿನಿ ಅನ್ನುವ ಹಣ್ಣನ್ನು ರಸವನ್ನು ಹೀರುವುದೇ ಈ ಯುಗ ಪುರುಷನ ಮುಖ್ಯ ಗುರಿ. ಓಹೋ, ನಾನು ಬಯಸಿದ ಹೆಣ್ಣು ಈ ಕಡೆನೆ ಬರ್ತಾಳೆ. ಬರಲಿ ಬರಲಿ. ನಿಲ್ಲು ರಂಜಿನಿ. ಯಾರದು? ನಾನೇ ಕಟ್ಟಿ ಗೀರುವಕ್ಕಿಂತ ಮುಂಚೆನೆ ಅಗ್ನಿ ಅಂತೆ ದಗ ದಗನೆ ಉರಿಯುವ ಮೈನವಿ ಬೆಂಕಿ. ನೋಡು, ನೀನು ಬೆಂಕಿ ಆದ್ರೇನು ಕೆಂಡವಾದ್ರೇನು, ನಾನು ಹೋಗ್ಬೇಕು, ಸುಮ್ನೆ ದಾರಿ ಬಿಡು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಸುಮ್ನೆ ದಾರಿ ಬಿಡು. ದೇವರಿಗೆ ಹೋಗಬೇಕಾ? ಜೀವಂತ ದೇವರು ಎದುರಿರುವಾಗ ಅಕ್ಕಲ್ಲ ದೇವರಿಗೆ ಹೋಗಿ ಏನೊಂದು ವರ ಬೇಡಿಕೊಳ್ಳುವೆ. ನೀನು ಬೇಡುವವರ ಈ ದೇವರು ನುಡುತ್ತಾನೆ. ನೀನು ನನ್ನ ರತಿ ಕಾಮಿನಿಯಾಗಿ ಬಂದರೆ ಮಾತ್ರ. ರಾಕ್ಷಸ, ನರಕುಲದ ಮಾನವರು ಎಂದಾದ್ರೂ ದೇವ ಮಾನವರಾಗಲು ಸಾಧ್ಯವೇನೋ ನೀಚ. ನೋಡು ಮಿಸ್ಟರ್ ಬೆಂಕಿ, ಒಳ್ಳೆ ಮಾತಿನಿಂದ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀ ನನಗೆ ದಾರಿ ಬಿಟ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ದಾರಿ ಬಿಡಕ್ಕೂ ಬಂದಿಲ್ಲ ರಂಜಿನಿ. ಈ ದಟ್ಟವಾದ ಕಾಡಿನಲ್ಲಿ ನಿನ್ನ ತುಂಡಾದ ತುಟಿ ಕಚ್ಚಿ ಅಪ್ಪಿ ಮುದ್ದಾಡಬೇಕಂತ ಹಬ್ಬಸಿದ್ದೇನೆ. ಮಿಸ್ಟರ್ ಬೆಂಕಿ, ನೀನು ತಿಳಿದುಕೊಂಡ ಹೆಣ್ಣು ನಾನಲ್ಲ. ನಿಮ್ಮಂತವರಿಗೆ ಸೆರಗು ಹಾಸುವ ಹೆಣ್ಣೆ ನಾನಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ದಾರಿ ಬಿಡು. ಹೆಚ್ಚಿಗೆ ಮಾತಾಡುವುದು ಸರಿಯಲ್ಲ. ನಾನು ಹೋಗ್ಬೇಕು, ದಾರಿ ಬಿಡು. ನೀನು ಎಂದವರಾದ್ರೂ ನನಗೇನು? ದ್ರಾಕ್ಷಿ ಹಣ್ಣಿನ ರಸ ತುಂಬಿ ನಿನ್ನ ಸೌಂದರ್ಯವನ್ನು ನನಗೆ ಅರ್ಪಿಸಲೇಬೇಕು. ಇಲ್ಲದಿದ್ದರೆ ಏನು ಪಿಸ್ತೂಲು ತೋರಿಸಿ ನನಗೆ ಹೆದರಿಸ್ತೀಯಾ? ಈಗಿನ ಪಿಸ್ತೂಲಿಗೆ ಹೆದರಿ ನನ್ನ ಶೀಲವನ್ನ ಹಾಳು ಮಾಡ್ಕೊಳ್ಳಕ್ಕೆ ನಾನೇನು ಹೆಸಿಗೆ ಹೆಣ್ಣಲ್ಲ. ನಿಮ್ಮಂತ ಕಾಮಕರಿಗೆ ಸರಿಗು ಹಾಸುವ ನೀಚ ಹೆಣ್ಣು ನಾನಲ್ಲ. ನೋಡು, ನಾನು ಸುಮ್ನೆ ಹೋಗ್ತಾ ಇದ್ದೀನಿ, ದಾರಿ ಬಿಟ್ರೆ ಸರಿ.
ಒಂದು ಒಂಟಿ ಹೆಣ್ಣು ಸಿಕ್ಕಿದರಂತ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನು ಮನುಷ್ಯನಲ್ಲ. ಬಿಟ್ಟು ಬಿಡ್ಬೇಕಾ? ಸಿಕ್ಕಾಗ ಬಿಟ್ಟು ಬಿಡಬೇಕು ಹೇಗೆ ಮನಸ್ಸು ಬರ್ತಾ ಇದ್ರೆ ಅಂಜಿನಿ? ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಇನ್ನು ಹೊತ್ಕೊಂಡು ಹೋಗಬೇಕಾಗುತ್ತದೆ. ಬಾರ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿರುವೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಹೆಸರು ಜನ್ಮಕ್ಕೆ. ನೀನೊಬ್ಬ ಮನುಷ್ಯನಲ್ಲ, ರಾಕ್ಷಸ ನೀನು. ರಂಜಿನಿ, ನನ್ನ ಕೋಪವನ್ನು ನೆತ್ತಿಗೆ ಏರಿಸಬೇಡ. ನನ್ನ ಕಣ್ಣಿಗೆ ಬಿದ್ದ ಹೆಣ್ಣಿನ ಸೌಂದರ್ಯ ಇದುವರೆಗೂ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡುವುದೂ ಇಲ್ಲ. ರಂಜಿನಿ, ಸುಮ್ಮನೆ ಸೆರಗುವಾಸಿ ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಬೇಕಾಗುತ್ತೆ. ಬಾರೇ ನನ್ನ ಇಲ್ಲಿ ನನ್ನನ್ನು ಕಾಪಾಡಲಿಕ್ಕೆ ಯಾರು ಬರೋದಿಲ್ಲ ಅಂತ ತಿಳಿದುಕೊಂಡಿದ್ದೇನೋ. ಸಾಕ್ಷಾತ್ ಪರಮಾತ್ಮನೇ ಬಂದೇ ಬರ್ತಾನೋ ನನ್ನನ್ನು ಕಾಪಾಡಲಿಕ್ಕೆ. ಮರಿಬೇಡ. ಕಾಪಾಡುತ್ತಾರ ರಂಜಿನಿ, ಅದು ದ್ವಾಪಾರಯುಗ, ಇದು ಕಲಿಯುಗ. ಈ ಕಲಿಯುಗದ ಜನರು ನೋಡಿ ಸುಮ್ಮನೆ ಎತ್ತು ಹೋಗುತ್ತಾರೆ, ಆದರೆ ಈ ಕಾಡಿನಲ್ಲಿ ಒಂದು ಗುಬ್ಬಿ ಕೂಡ ಬರುವುದಿಲ್ಲ. ಅಂತಾದ್ರಲ್ಲಿ ಯಾರು ಬಂದು ಕಾಪಾಡುತ್ತಾರೆ? ಬಾರೇ ನನ್ನ ಚಿನ್ನ. ನೋಡು ಮಿಸ್ಟರ್ ಬೆಂಕಿ, ಪದೇ ಪದೇ ನೀನು ಇದೇ ಮಾತನ್ನ ಬಗಳಿದ್ದೆ ಆದ್ರೆ ಎದ್ದು ಬಂದು ಎದೆಗೆ ಒದಿತಾರೆ ಈ ಸಮಾಜದ ಜನ. ಸಮಾಜ ಈ ಸಮಾಜದಲ್ಲಿ ಎಂತೆಂತ ಜನ ತುಂಬಿದ್ದಾರೆ ಗೊತ್ತೇ ನಿನಗೆ? ಗಂಡನಿಗೆ ಮೀಸಲೆಂದು ಹೇಳಿ ಮದುವೆಯ ಮಂಟಪದಲ್ಲಿ ಗಂಡ ತಾಳಿ ಕಟ್ಟಿದ ನಂತರ ಇಟ್ಟುಕೊಂಡ ಮಿಂಡನ್ನು ಕೈ ಮಾಡಿ ಕರೆದು ಫೋಟೋ ತೆಗೆಸಿಕೊಳ್ಳುವ ಹೆಣ್ಣುಗಳೇ ಅಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಆಸ್ಪತ್ರೆಗೆ ನೈಟ್ ಡ್ಯೂಟಿ ಮಾಡುತ್ತಂತೂ ಗಂಡನಿಗೆ ಸುಳ್ಳು ಹೇಳಿ ಹೋಗಿ ಮಿಂಡನಿಗೆ ಸುಖ ಕೊಟ್ಟ ಬರೋ ಅಟ್ಟಿಲ್ಲ ಈ ನಿನ್ನ ಕೆಟ್ಟ ಸಮಾಜದಲ್ಲಿ. ಮದುವೆಯಾಗಿ ಗಂಡನ ಮನೆಗೆ ಹೊಸದಾಗಿ ಹೋಗುವ ನನ್ನ ಗೆಳತಿಯ ಮನೆಗೆ ಹೋಗಿ ಬರುವುದು ಮನೆಯಲ್ಲೂ ಸುಳ್ಳು ಹೇಳಿ ತನ್ನ ಲವ್ವರಿಗೆ ಸುಖ ಉಳಿಸಿ ಬರುವ ಈ ನಿನ್ನ ಸಮಾಜದಲ್ಲಿ ಅಂದಾಗ ನಿನ್ನ ಶೀಲ ತಿಂದು ಸಿಟ್ಟೆ ಮಾಡಿ ಬೀಸಾಕಿದರು. ಇದರಲ್ಲಿ ಯಾವ ಗೆಳತಿ ಎದ್ದು ಬಂದು ಎದೆ ಹಿಡಿದು ಕೇಳುತ್ತಾರಲೇ ಬಾರಲೇ? ಈ ಸಮಾಜದ ಹೆಣ್ಣಿನ ಬಗ್ಗೆ ನಿನಗೇನು ಗೊತ್ತೋ? ಒಂದು ಹೆಣ್ಣು ಮದುವೆ ಆದ ಮೇಲೆ ಮಗುವನ್ನ ಹೆತ್ತ ಮೇಲೆ ಗಂಡ ಏನಾದ್ರೂ ಸತ್ತು ಹೋದ್ರೆ ಅವನೇ ಅವಳ ಪಾಲಿನ ದೇವರು ಅಂತ ನಂಬಿ ನಿತ್ಯ ಪೂಜಿಸ್ತಾರೆ. ಅಂತ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನಿನ್ನ ರಕ್ತ ಹಾಕದ ರಕ್ತ. ನನ್ನ ತಾಯಿ ವಿಷಯಕ್ಕೆ ಬಂದಲೇ ಮುಗಿಯುತ್ತು ನನ್ನ ಶೀಲದ ಕತೆ. ಬಾರಲೇ ಬಾ. ಮನುಷ್ಯತ್ವ ಇಲ್ಲದ ರಾಕ್ಷಸ ಮಗನ ವಾಂಟಿಯನ್ನು ಸಿಕ್ಕಿತಂತ ಬಲಾತ್ಕಾರದಿಂದ ಎಳೆದಾಡುವ ನಿನ್ನಂತ ಹಲಾಲ್ಕೋರ್ ನನ್ನ ಮಕ್ಕಳನ್ನು ಮೆಟ್ಟಿಸಲು ಬಂದಿರುವ ನಂದೀಶ. ನಂದೀಶ, ನನ್ನ ವಿಷಯ ಅಡ್ಡಿಯಾಗಿ ಬಂದ ಮಗನೇ, ನೀನು ಹಂದೆ ಜಾತಿಯವನಿರಬೇಕಲೇ. ನಿನ್ನಷ್ಟೇ ಅಲ್ಲ, ನಿಮ್ಮ ಅಪ್ಪನನ್ನು ಮುಟ್ಟುವ ಧೈರ್ಯವಿದೆ.
ಅಂತಿದ್ದೇವನೆಂದು ನನಗೆ ಉತ್ತರಿಸುವೇನಲೇ ಲುಚ್ಚ. ಅಂತಿಗಿರುವ ಕಿಮ್ಮತ್ತು ನಿನಗೆ ಎಲ್ಲಿದೆ? ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ, ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಹೊಲ ಸುತ್ತಾ ಕುಳಿತಿರುತ್ತಾರೆ ನಿಮ್ಮಂತ ಶ್ರೀಮಂತರು. ಮಗನ ಈ ಶ್ರೀಮಂತ ಬೆಂಕಿಯನ್ನು ಮುಟ್ಟೋದು ಧೈರ್ಯ ಬರ್ತಲೇ ಲೇ. ಈ ಶ್ರೀಮಂತ ಬೆಂಕಿಯನ್ನು ಎದುರು ಹಾಕೊಂಡಿ ಅಂದ ಮ್ಯಾಲ ಇಂದಿಲ್ಲ ನಾಳೆ ನೋಡ್ಕೋತೀನಿ. ರಾಂಜಿನಿ, ಇವತ್ತು ಈ ಮಗ ಬಂದಿದ್ದಾನಂತೆ, ನಿನ್ನ ಶೀಲ ಬಚಾವಾಯಿತು. ಮುಂದೊಂದು ಎಂದಾದ್ರೂ ಒಂದು ದಿನ ನನ್ನ ಕಣ್ಣಿಗೆ ಬಿದ್ದಾಗ ನನ್ನ ಅಗ್ನಿವಶ ಸುಟ್ಟು ಹೋಗಲೇಬೇಕು. ಮೇಷೋ ಗಡಗಡ ಗಡಗಡ ಲೇ ಬೆಂಕಿ, ಶ್ರೀಮಂತಿಕೆ ಬಂದಿದೆ ಅಂತ ಸೊಟ್ಟಿನಿಂದ ಮೆರೆಯುತ್ತಿರುವ ನಿನ್ನ ಪೌರುಷ ಹೆಣ್ಣು ಮಕ್ಕಳ ಮುಂದೆ ತೋರಿಸಬೇಡ, ನನ್ನಂತ ಗಂಡಿನ ಮುಂದೆ ತೋರಿಸು ನಿನ್ನ ಪೌರುಷ. ಏಯ್! ಲೇ ನಂದೀಶ, ಹಿಂದೆ ನಿನ್ನ ತಂಗಿಯ ಶೀಲ ಕೆಡಿಸಿ ಕತ್ತು ವಿಚಿಗೆ ಸಾಯಿಸಿದಾಗ ಎಲ್ಲೇ ಅಡಿಗೆತ್ತಲೇ ನಿನ್ನ ಪುರುಷ. ಲೇ ಬೆಂಕಿ, ನನ್ನ ತಂಗಿಯನ್ನು ಶೀಲಗೆಡಿಸಿ ಕೊಲೆ ಮಾಡಿ ಕೊಲೆ ಪಾತಕ ಯಾರೆಂದು ಗೊತ್ತಾದರೆ ಆ ನರ ಅಂತಕನನ್ನು ತುಂಡು ತುಂಡಾಗಿ ಕತ್ತರಿಸಿದ್ದರೆ ನನ್ನ ಹೆಸರು ಬೆಂಕಿ, ನಂದೀಶನೇ ಅಲ್ಲ. ಲೇ ನಂದೀಶ, ನಂದು ಸಾರಿ ಸಿಕ್ಕಾಗ ತೋರಿಸುತ್ತಲೇ ಮಗನ ನನ್ನ ಪುರುಷ. ಲೇ ರಂಜನಿ, ಇವತ್ತು ನಿನ್ನ ಟೈಮ್ ಸರಿ ಇತ್ತು, ಉಳ್ಕೊಂಡೆ ಬಚಾವಾದೆ. ಮುಂದು ಎಂದಾದರೂ ಒಂದು ದಿನ ನಿನ್ನ ಶೀಲವನ್ನು ತಿಂದು ಸಿಪ್ಪೆ ಮಾಡಿ ಬೀಸಾಕುವುದೇ ಈ ಬೆಂಕಿಯ ಕುತಂತ್ರ. ರಂಜನಿ, ನಾನು ಇನ್ನು ಬರುತ್ತ ಹೋಗಲೇ ಹೋಗು, ನಾನು ನೋಡುತ್ತೇನೆ ನಿನ್ನ ಪೌರುಷ. ಹಾ ರಂಜನಿ, ಒಬ್ಬಂಟಿಯಾಗಿ ಇಲ್ಲಿಗೇಕೆ ಬರಲು ಹೋದೆ? ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಚೇಚೆ, ಏನು ಮಾತನಾಡುತ್ತಿರುವೆ ರಂಜನಿ? ನಾನೇನು ನಿನಗೆ ಸಹಾಯ ಮಾಡಿದ್ದೇನೆಂದು ಈ ರೀತಿ ಮಾತನಾಡುತ್ತಿರುವೆ? ನೋಡು ರಂಜನಿ, ಒಬ್ಬಂಟಿಯಾಗಿ ತಿರುಗಾಡಲು ಹೋಗಬೇಡ. ನಂದೀಶ್, ಬರುವಾರ ನಮ್ಮ ಕಾಲೇಜ್ನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಏನಾದ್ರೂ ವಿಶೇಷತೆ? ಹಾಗೇನಿಲ್ಲ ರಂಜನಿ, ನಾನೇನು ಬರ್ತೀನಿ. ನಂದೀಶ್, ನಿಂತ್ಕೊ ನಂದೀಶ್, ನಿಂತ್ಕೊ. ನಾನೊಂದು ಮಾತು ಕೇಳ? ಕೇಳು ರಂಜನಿ, ಅದ್ಯಾವ ನಿನ್ನ ಮಾತು? ಧೈರ್ಯವಾಗಿ ಕೇಳು. ನಂದೀಶ್, ನಿಮ್ಮ ಮದುವೆ ಆಗಿದೆಯಾ? ನನ್ನ ಮದುವೆ ಇಲ್ಲ ರಂಜನಿ. ಯಾಕೆ ನನ್ನ ಮದುವೆ ವಿಷಯ ಕೇಳುತ್ತಿರುವಲ್ಲ, ಯಾಕೆ? ಹಾಗೇನಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಲ್ಲ, ನಿಮ್ಮ ಜೊತೆನೆ ಕೈ ಹಿಡಿದು ಬಾಳಿ ಬದುಕಬೇಕೆನ್ನುವ ಆಸೆ ನಂದು. ರಂಜನಿ, ಏನು ಮಾತನಾಡುತ್ತಿರುವೆ? ನಮ್ಮ ಅಂತಸ್ತೇನು, ನಿಮ್ಮ ಅಂತಸ್ತೇನು? ನಾವು ಊರಿಗೆ ಕಡು ಬಡವರು, ನೀವು ಊರಿಗೆ ದೊಡ್ಡ ಶ್ರೀಮಂತರು. ಇಂತಹ ಶ್ರೀಮಂತರ ಮನೆ ಮಗಳು ನನ್ನಂತ ಕಡು ಬಡವನ ಜೊತೆ ಬಾಳಬೇಕೆಂಬ ಆಸೆ. ನೋಡು ರಂಜನಿ, ಆಕಾಶದಲ್ಲಿ ನಕ್ಷತ್ರ ನೋಡಲು ಮಾತ್ರ ಚಂದ, ಅದನ್ನ ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತೇನೆ ಅಂದ್ರೆ ಆಗುತ್ತಾ? ಇಲ್ಲ ರಂಜನಿ, ಹಾಗೆ ಈ ಬಡವನನ್ನು ಮರೆತು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿರು. ಇಲ್ಲ ನಂದೀಶ್, ಇಲ್ಲ. ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನಂದೀಶ್. ನೋಡಿ, ನನಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ನನಗಿದು ಯಾವುದೂ ಬೇಡ. ನನಗೆ ನಿಮ್ಮ ಪ್ರೀತಿ ಹೊಂದಿದ್ರೆ ಅಷ್ಟೇ ಸಾಕು. ನೀವೇನಾದ್ರೂ ನನ್ನ ಪ್ರೀತಿಯನ್ನ ಒಪ್ಕೊಳ್ಳದೆ ಇದ್ರೆ ನಾನು ಇವತ್ತು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ರಂಜನಿ, ದಿಢೀರ್ ಅಂತ ಮನಸ್ಸನ್ನು ಚಂಚಲ ಮಾಡಿಕೊಂಡು ನೀರಿಲ್ಲದ ಬಾವಿಗೆ ನಿನ್ನ
ನೀರಿಲ್ಲ ಬಾವಿಗೆ ಮೀನನ್ನು ಬಿಟ್ಟಂತೆ ಆಗುತ್ತೆ ನಿನ್ನ ಜೀವನ. ನೋಡು ರಂಜನಿ, ಈ ಬಡವನನ್ನು ಮರೆತು ಶ್ರೀಮಂತರ ಮನೆ ಸೊಸೆಯಾಗುವುದೇ ನನ್ನ ಬಯಕೆ. ಇಲ್ಲ ನಂದೀಶ, ಇಲ್ಲ, ನನಗದೆಲ್ಲ ಗೊತ್ತಿಲ್ಲ. ಆದ್ರೆ ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನೋಡು, ಎಲ್ಲ ನಿರ್ಧಾರವನ್ನ ನಾನು ಮಾಡ್ತೀನಿ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆದ್ರೆ ನೀನು ಮಾತ್ರ ನನ್ನನ್ನು ಯಾವತ್ತೂ ಕೈ ಬಿಡಬೇಡ ನಂದೀಶ. ನಿಲ್ಲು ರಂಜನಿ, ನಿಲ್ಲು. ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸುವಂತ ಹೇಸಿಗೆ ಕಟಕಾಲ ನಾನಲ್ಲ. ಆಯ್ತು, ನನಗೆ ಒಪ್ಪಿಗೆ ಇದೆ. ಆದರೆ ಎಂಬ ಅಪಸ್ವರದ ಮಾತೇಕೆ ನಂದೀಶ್? ರಂಜನಿ, ಸದ್ಯಕ್ಕೆ ಮದುವೆ ಅವಸರ ಪಡುವುದು ಬೇಡ. ನಮ್ಮಿಬ್ಬರ ಓದು ಮುಗಿಯಲಿ, ನಂತರ ಮದುವೆ ಆಗೋಣ. ಏನಂತ್ಯ ರಂಜನಿ? ಆಯ್ತು ನಂದೀಶ್, ನಿಮ್ಮ ಮಾತಿನಂತೆ ಆಗ್ತೀನಿ. ಹಾಗಾದರೆ ಬೇಸರವಾದ ಮನಸ್ಸಿಗೆ ತಂಗಾಳೆ ಅಂತ ಸೋಚಿ ಬರಲಿ ಒಂದು ಮಧುರವಾದ ಇಲ್ಲ ರಂಜನಿ. ನಂದೀಶ್, ಐ ಟು ಲವ್ ಯು. ಬಂತು ಮೈನಾ ತಂದು ಪ್ರೀತಿಯ ಗಾನ ಅದು ಬಿದಿಯರು ಸವಿ ನುಡಿಯರು ನನ್ನ ಎದೆಯ ಒಳಗೆ ತನನ ಅದು ಬೆರೆಯಲು ಅದು ಬೆರೆಯಲು ಉಭಯವೇ ಪ್ರೀತಿ ಕವನ.
ಪಾರ್ವತಿ, ಲೇ ಪಾರ್ವತಿ, ಬಂದೆ ಸ್ವಾಮಿ. ಏನ್ರಿ ಹೊಲ್ದಿಂದ ಈಗ ಬಂದ್ರಾ? ಹೌದು ಪಾರ್ವತಿ, ಈಗ ತಾನೇ ಬಂದೆ. ಏನ್ರಿ ನೀವು ಹೊಲಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೇಳಿದವ್ರೆ ಯಾಕೆ ಇಷ್ಟು ಲೇಟ್ ಮಾಡಿ ಬಂದ್ರಿ? ಹೇಳಿದ್ರೆ ಬುತ್ತಿನಾದ್ರೂ ಕಟ್ ಕಳಿಸ್ತಾ ಇದ್ದೆ, ಇಲ್ಲ ನನಗಾದ್ರೂ ತೆಗೆದುಕೊಂಡು ಬಾಂದಿದ್ರೆ ಹಿಂದೆ ನಾನು ನಿಮಗೆ ಬುತ್ತಿನಾದ್ರೂ ತೆಗೆದುಕೊಂಡು ಬರ್ತಾ ಇದ್ದೆ. ಅಲ್ಲ ರೀ, ನೀವ್ ಈ ರೀತಿ ಉಪವಾಸ ದುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಸ್ವಾಮಿ? ಪಾರ್ವತಿ, ನಾನು ಹೊಲಕ್ಕೆ ಹೋಗಿ ಬೇಗ ಬರಬೇಕೆಂದು ಹೊರಟಿದೆ. ಅಷ್ಟರಲ್ಲಿ ನನ್ನ ಗೆಳೆಯನ ತಾಯಿಗೆ ಮೈಯಲ್ಲಿ ಹುಷಾರವಿರಲಿಲ್ಲ. ಅವಳನ್ನು ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾಕ್ರಿ, ಏನಾಯ್ತ್ರಿ ಅವರಿಗೆ? ಅದೇನು 3 ದಿನದಿಂದ ತಲೆ ನುಸ್ತಾ ಇತ್ತಂತೆ. ಹಾಗೆ ಕೆಲಸ ಮಾಡುತ್ತಿರುವಾಗ ಮೋರ್ಚೆ ಹೋಗಿ ಬಿದ್ದರಂತೆ. ಅವಳನ್ನು ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದೆವು. ಈಗ ಪರವಾಗಿಲ್ಲ. ಸದ್ಯ ಹುಷಾರಾದ್ರಲ್ಲ, ನನ್ಗಷ್ಟೇ ಸಾಕು. ಯಾಕೆ ಸ್ವಾಮಿ, ಎಂದು ಇಲ್ಲದೆ ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಯಾಕೇನಾಯ್ತು? ಪಾರ್ವತಿ, ಈ ವರ್ಷ ಮಳೆ ಇಲ್ಲದೆ ತತ್ತರಿಸಿ ಒಣಗಿ ಬಿದ್ದ ಬೆಳೆಯನ್ನು ಈ ಕಣ್ಣಿನಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ ಪಾರ್ವತಿ, ನೋಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪ್ರತಿ ವರ್ಷ ಹಚ್ಚು ಹಸುರಾಗಿ ಕಾಣುವ ಬೆಳೆ ಈ ವರ್ಷ ಭೂಮಿ ಎಲ್ಲ ಬರೀ ಮಣ್ಣು ಕಾಣ್ತಾ ಇದೆ ಪಾರ್ವತಿ, ಮಣ್ಣು ಕಾಣ್ತಾ ಇದೆ. ನೋಡು ಸ್ವಾಮಿ, ಈ ವರ್ಷ ಹೀಗಾಗಿದೆ ಅಂದ್ರೆ ಮುಂದಿನ ವರ್ಷನೂ ಹೀಗಾಗೋದಿಲ್ಲ ರೀ. ಆ ಭಗವಂತ ನಮ್ಮಂತ ಬಡವರ ಮೇಲೆ ಕಣ್ಣು ತೆರೆದೇ ತೆರೀತಾನೆ. ನೋಡಿ, ನಮ್ಮ ಹೊಲ ಮಳೆಯಾಗಿ ಬೆಳೆ ಎಲ್ಲ ಹಚ್ಚು ಹಸಿರಿನಿಂದ ಕಾಣ್ತಾ ಇದೆ. ನೋಡಿ, ಮನುಷ್ಯನಿಗೆ ಧೈರ್ಯ ಇರಬೇಕು ಸ್ವಾಮಿ, ನೀವು ರೀತಿ ಕೊರಗುತ್ತಾ ಕೂತ್ಕೊಳ್ಬಾರ್ದು. ಪಾರ್ವತಿ, ನೀನು ಹೇಳುವ ಮಾತು ನಿಜವಿದೆ. ಆದರೆ ರಂಟೆ ಕುಂಟೆ ನೇಗಿಲ ಹೊಡೆದು ಮಣ್ಣನ್ನು ಹದ ಮಾಡಿ ಬಿತ್ತಿ ಗೊಬ್ಬರ ಹಾಕಿ ಬೆಳೆಸಿದ ಬೆಳೆಯನ್ನು ಒಣಗಿದ ಮೇಲೆ ಹೇಗೆ ಧೈರ್ಯವಾಗಿರುವುದು ಪಾರ್ವತಿ? ಮುಂದೆ ನಮ್ಮ ಜೀವನ ಸಾಗುವುದು ಹೇಗೆ ಪಾರ್ವತಿ, ಹೇಗೆ? ಯಾಕ್ರಿ ಎಲ್ಲದಕ್ಕೂ ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀರಾ ನೀವು? ಹುಟ್ಟಿಸಿದ ದೇವರು ಹುಲ್ಲನ್ನೆಂದೂ ಮೇಸಲಾರ, ನಮಗೂ ಒಂದು ತುತ್ತು ಅಂತ ಕೊಟ್ಟೇ ಕೊಟ್ಟಿರ್ತಾನೆ. ನೋಡಿ, ನೀವು ಯಾವಾಗ್ಲೂ ಅದೇ ಆಲೋಚನೆಯಲ್ಲಿ ಇರಬೇಡಿ ಸ್ವಾಮಿ, ಇರಬೇಡಿ. ಅಲ್ಲ ಪಾರ್ವತಿ, ಈ ವರ್ಷ ತಿನ್ನಲಿಕ್ಕೆ ಜೋಳವನ್ನು ಕೊಳ್ಳಬೇಕು. ಅದು ಅಲ್ಲದೆ ಓದುವ ನನ್ನ ತಮ್ಮನಿಗೆ ಬೇರೆ ಹಣ ಕಳಿಸಬೇಕು. ಎಲ್ಲದಕ್ಕೂ ಏನು ಮಾಡಬೇಕಂತ ನನಗೆ ತುಂಬಾ ಆಲೋಚನೆ ಆಗಿದೆ ಪಾರ್ವತಿ, ತುಂಬಾ ಆಲೋಚನೆ ಆಗಿದೆ. ಸ್ವಾಮಿ, ಬಡತನ ಶ್ರೀಮಂತಿಕೆ ಎನ್ನುವುದು ಈ ಮನುಷ್ಯನಲ್ಲಿ ಮಧ್ಯಾಹ್ನದ ಬಿಸಿಲಿದ್ದ ಹಾಗೇರಿ. ನೋಡಿ, ನಮಗೆ ಇಂದಲ್ಲ ನಾಳೆ ಆದ್ರೂ ಒಳ್ಳೇದಾಗಿ ಆಗುತ್ತೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ. ಬನ್ನಿ, ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿರಂತೆ ಒಳಗ್ ಬನ್ನಿ. ಪಾರ್ವತಿ, ನಿಮಗೊಂದು ಪತ್ರ ಬಂದಿದೆ. ಓಹೋ, ನಮಸ್ಕಾರ ಪೋರ್ಮನ್ ಸಾಹೇಬ್ರಿ, ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಬಳಿ ಪರವಾಗಿಲ್ಲ ಶಿವಪ್ಪನರೇ, ತೆಗೆದುಕೊಳ್ಳಿ ಪತ್ರ. ಯಾರು ಸರ್ ಈ ಕಾಗದ? ಅದೇ ಶಿವಪ್ಪ, ನಿಮ್ಮ ತಮ್ಮ ನಂದೀಶ್ ಅವರ ಬರೆದ ಪತ್ರ, ತೆಗೆದುಕೊಳ್ಳಿ. ಅದು ಶಿವಪ್ಪ, ಇನ್ನು 4 ಮಣಿಗಳ ಪತ್ರ ಉಳಿದಿದ್ದಾವೆ. ಅವು ಮಣಿಗಳು ಎಲ್ಲಿ ಬರುತ್ತವೆ? ಸಾಹೇಬರೇ, ಈ ಕಡೆನೆ ಹೋಗಿರಿ. ಯಾರು ಮಣಿಗಳು ಸಾಹೇಬರೇ? ಅದೇ ಶಿವಪ್ಪ, ವೆಂಕಪ್ಪ ಬೆಳಗಲಿ, ಮಾಯಪ್ಪ ಗಡ್ಡದ, ಕುಮಾರ್ ಗಡ್ಡದ, ಲಕ್ಷ್ಮಣ್ ಇರ್ಕನ್ನವರ, ಇವರ ಮಣಿಗಳು ಎಲ್ಲಿ ಬರುತ್ತವೆ ಸರ್? ಈ ಕಡೆನೆ ಹೋಗಿ ಸಾಹೇಬರೇ. ಅಲ್ಲಿ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇದೆ.
ಅಲ್ಲಿ ಅವರ ಮನೆಗಳ ಸಿಗ್ತಾವೆ ಸಾಹೇಬ್ರಿ. ಅದೇ ತರನಾಗಿ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ್ ಸರ್ಕಲ್ ಇದೆ, ಅಲ್ಲಿ 2 ಮನೆಗಳು ಸಿಗ್ತಾವೆ ಸಾಹೇಬ್ರಿ. ಆಯ್ತು ಶಿವಪ್ಪ, ನಾನು ಬರ್ತೇನೆ. ಹೋಗಿ ಬನ್ನಿ ಸಾಹೇಬ್ರಿ, ನಮಸ್ಕಾರ. ಹಾ ಪಾರ್ವತಿ, ನಿನ್ನ ಮೈದುನ ನಂದೀಶ ಪತ್ರ ಬರೆದಿದ್ದಾನೆ. ಏನೆಂದು ಬರೆದಿದ್ದಾನೆ ಇದನ್ನು ಓದು. ರೀ, ನನ್ನ ಮೈದನ ಗೋಕಾಕ್ ಜೆಎಸ್ ಕಾಲೇಜ್ಗೆ ಪ್ರಥಮ ರ್ಯಾಂಕ್ ಬಂದಿದ್ದಾನಂತ್ರಿ. ಹೌದಾ ಪಾರ್ವತಿ? ಆದರೆ ಎಂಬ ಮಾತೇಕೆ ಪಾರ್ವತಿ? ಸ್ವಾಮಿ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 10,000 ಹಣ ಬೇಕು ಅಂತ ಬರ್ದಿದ್ದಾನೆ. ಪಾರ್ವತಿ, ನಾವು ಇರುವ ಇಂಥ ಪರಿಸ್ಥಿತಿಯಲ್ಲಿ 10,000 ಅಲ್ಲ, 10 ಪೈಸಾ ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ 10,000 ಹಣ ಎಲ್ಲಿಂದ ಕಳಿಸೋಣ ಪಾರ್ವತಿ, ಎಲ್ಲಿಂದ ಕಳಿಸೋಣ? ನೋಡಿ ಸ್ವಾಮಿ, ದಯವಿಟ್ಟು ನನ್ನ ಮೈದನಿಗೆ ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಏನಾದ್ರೂ ವ್ಯವಸ್ಥೆ ಮಾಡಿ ನನ್ನ ಮೈದನಿಗೆ ಹಣ ಕಟ್ಟು ಕಳಿಸಿ. ಇಲ್ಲವಾದ್ರೆ ನನ್ನ ಮೈದನು ಓದು ಅರ್ಧಕ್ಕೆ ನಿಂತು ಹೋಗುತ್ತೆ ಸ್ವಾಮಿ. ಏನಾದ್ರೂ ವ್ಯವಸ್ಥೆ ಮಾಡಿ ಹಣಕ್ಕಾಗಿ. ಪಾರ್ವತಿ, ನಾವಿರುವ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಹಣ ಕೊಡುತ್ತಾರೆ? ಏನಾದರೂ ಮಾರಿ ಹಣ ಕೊಡಬೇಕಂದರೆ ಒಡವೆಗಳ ಸಹ ಇಲ್ಲ. ಇನ್ನು ಮನೆಯಲ್ಲಿರುವ 2 ಎತ್ತುಗಳನ್ನು ಮಾರಿ ಹಣ ಕಟ್ಟಿ ಬರೋಣ ಅಷ್ಟೇ. ನಮ್ಮ ಜೀವದ ಜೀವಗಳಾದ ಎತ್ತುಗಳನ್ನೇ ಮಾರಿದ್ರೆ ಮುಂದೆ ಹೇಗ್ರಿ ನಾವು ಜೀವನ ಮಾಡೋದು? ಬೇಡ ರೀ, ಬೇಡ. ಎತ್ತುಗಳನ್ನ ಮಾರೋದು ಬೇಡ. ಬೇರೆ ಯಾರ ಹತ್ರ ಆದ್ರೂ ಸಾಲ ತರೋಣ, ಎತ್ತುಗಳನ್ನ ಮಾತ್ರ ಮಾರೋದು ಬೇಡ ಸ್ವಾಮಿ. ಪಾರ್ವತಿ, ನೀನು ಹೇಳುವ ಮಾತು ನಿಜವಿದೆ. ಇಂಥ ಸಮಯದಲ್ಲಿ ನಮಗೆ ಯಾರು ಹಣ ಕೊಡುತ್ತಾರೆ? ಹಣ ತಂದರೂ ಕೂಡ ಅದಕ್ಕೆ ದಿನಾನೇ ಬಡ್ಡಿ ಹೆಚ್ಚಾಗುತ್ತಾ ಹೋಗುತ್ತೆ. ಅದಕ್ಕೆ ಪಾರ್ವತಿ, ಎತ್ತುಗಳನ್ನು ಮಾರೋಣ. ಸರಿ, ಹಾಗಾದ್ರೆ ನೀವ್ ಹೇಳ್ದಾಗೆ ಎತ್ತುಗಳನ್ನ ಮಾರಿ ಮುಂದೆ ಮೈದನಿಗೆ ನೌಕರಿ ಬಂದ ನಂತರ ಮತ್ತೆ ಕೊಂಡ್ಕೊಂಡ್ರಾಯ್ತು. ಪಾರ್ವತಿ, ನಾನು ಎರೆಗಟ್ಟಿಗೆ ಹೋಗಿ ಎತ್ತುಗಳನ್ನು ಮಾರಿ ನನ್ನ ತಮ್ಮ ನಂದೇಶ ನನಗೆ ಹಣ ಕೊಟ್ಟು ಬರುತ್ತೇನೆ. ನೀನು ಈ ಮನೆ ಕಡೆ ಜೋಪಾನವಾಗಿರು ಪಾರ್ವತಿ. ಆಯ್ತು ರೀ, ಹೋಗ್ ಬನ್ನಿ. ಈ ಮನೆ ಕಡೆ ನೀನು ಹುಷಾರವಾಗಿರು ಪಾರ್ವತಿ. ನಾನು ಬೇಗನೆ ಬರುತ್ತೇನೆ. ಆಯ್ತು